ವೀಕ್ಷಕರೇ, ಸುದ್ದಿಗುಂದು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರಫಾ ಮಂಚ್. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯವರು 42 ಸೀಟುಗಳಿಗೆ ಅಭ್ಯರ್ಥಿಯನ್ನು ಘೋಷಿಸಿದ್ದಾರೆ. ಕಾಂಗ್ರೆಸ್ ಕಾದು ನೋಡೋಣ ಎಂದು ಪ್ರತಿಕ್ರಿಯೆ ನೀಡಿದೆ. ಬಹುತೇಕ ಅಲ್ಲಿ ಇಂಡಿಯಾ ಕೂಟದ ಎಂಟ್ರಿಯನ್ನು ತನ್ನ ಪಕ್ಷದೊಳಗೆ ದೀದಿ ನಿಷೇಧಿಸಿದ್ದಾರೆ. ಇದರಿಂದ ಬಿಜೆಪಿಗೆ ಗೆಲುವು ಸುಲಭವಾಗ್ತದೆ ಎಂಬ ಚರ್ಚೆಯ ನಡುವೆ ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ ಸ್ವತಂತ್ರವಾಗಿ ಸ್ಪರ್ಧಿಸುವ ಲೆಕ್ಕಾಚಾರ ಇನ್ನೊಂದು ರೀತಿಯದ್ದು. ಮಮತಾ ದಿದಿಯವರ ತೃಣಮೂಲ ಕಾಂಗ್ರೆಸ್ನ ಪ್ರಕಾರ ತೃಣಮೂಲ ಕಾಂಗ್ರೆಸ್ನ ವಿರೋಧಿ ಓಟುಗಳು ಬಿಜೆಪಿ ಕಾಂಗ್ರೆಸ್ ಎಡಪಕ್ಷಗಳ ನಡುವೆ ಹರಿಹಂಚಿ ಹೋಗಲಿ ಎನ್ನುವುದು ಉದ್ದೇಶವಾಗಿದೆ. ಕಳೆದ ಸಲಕ್ಕಿಂತ ಈ ಸಲ ಹೆಚ್ಚು ಪಾರ್ಲಿಮೆಂಟ್ ಸದಸ್ಯರನ್ನ ಕಳುಹಿಸುವುದು ದೀದಿಯ ಯೋಜನೆ. ಇಂಡಿಯಾ ಕೂಟಕ್ಕೆ ಅವರು ಬಹುತೇಕ ಟಾಟಾ ಬೈ ಬೈ ಎಂದು ಹೇಳುತ್ತಿದ್ದಾರೆ ಎನ್ನುವ ವರದಿಗಳು ಬರ್ತಾ ಇವೆ. ಪಶ್ಚಿಮ ಬಂಗಾಳದಲ್ಲೇ ಎಲ್ಲವೂ ಹಾವು ಮುಂಗುಸಿಯಂತೆ ಇರುವಂತಹ ಪಕ್ಷಗಳು. ಒಂದು ಕಾಲದಲ್ಲಿ ಕಮ್ಯುನಿಸ್ಟ್ ಅಧಿಕಾರದಲ್ಲಿತ್ತು, ಅದಕ್ಕಿಂತ ಮೊದಲು ಕಾಂಗ್ರೆಸ್ ಅಧಿಕಾರದಲ್ಲಿತ್ತು, ಈಗ ತೃಣಮೂಲ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಆದ್ದರಿಂದ ಪರಸ್ಪರ ಹೊಂದಾಣಿಕೆಯಿಂದ ಚುನಾವಣೆಯನ್ನ ಎದುರಿಸುವುದು ಅದಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಕಾರ್ಯಕರ್ತರ ವಿರೋಧಗಳನ್ನು ಎದುರಿಸಬೇಕಾಗ್ತದೆ. ಈ ಕಾರಣದಿಂದ ತೃಣಮೂಲ ಕಾಂಗ್ರೆಸ್ ಅಂತೂ ಪಶ್ಚಿಮ ಬಂಗಾಳದಲ್ಲಿ ಇಂಡಿಯಾ ಕೂಟದೊಂದಿಗೆ ಸೇರುವುದು ಬಹುತೇಕ ಕಷ್ಟ ಎನ್ನುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಪಶ್ಚಿಮ ಬಂಗಾಳದ ಕಮ್ಯುನಿಸ್ಟ್ ಪಾರ್ಟಿಗಳು ಕಾಂಗ್ರೆಸ್ ಅನ್ನು ಇನ್ನೂ ಕಾಯಲು ಸಾಧ್ಯವಿಲ್ಲ, ಎಲ್ಲ 42 ಸೀಟುಗಳಲ್ಲಿ ತಾವು ಕೂಡ ಅಭ್ಯರ್ಥಿಗಳನ್ನ ನಿಲ್ಲಿಸುತ್ತೇವೆ ಎಂದು ಹೇಳಿವೆ. ಕಾಂಗ್ರೆಸ್ ಸ್ಥಳೀಯ ಪಕ್ಷವಾದ ISF ಜೊತೆ ಸೇರಿ ಕಮ್ಯುನಿಸ್ಟ್ ಸೀಟು ಹೊಂದಾಣಿಕೆಗೆ ಸಿದ್ಧವಿದೆ. ಅದೇ ವೇಳೆ ಕಾಂಗ್ರೆಸ್ನ ಪಶ್ಚಿಮ ಬಂಗಾಳದ ಅಧ್ಯಕ್ಷ ಅಧೀರ್ ರಂಜನ್ ಚೌಧರಿ ಮತ್ತು ಮಮತಾ ಬ್ಯಾನರ್ಜಿಯವರ ನಡುವೆ ಒಂಥರ ರಾಜಕೀಯ ಮುನಿಸು ಈಗಲೂ ಮುಂದುವರಿದಿದೆ. ಅದು ರಾಹುಲ್ ಗಾಂಧಿಯವರ ನ್ಯಾಯಯಾತ್ರೆ ಪಶ್ಚಿಮ ಬಂಗಾಳಕ್ಕೆ ಹೋದಾಗಲೂ ಎದ್ದು ಕಾಣಿಸ್ತಾ ಇತ್ತು. ಒಟ್ಟಿನಲ್ಲಿ ಇಂಡಿಯಾ ಕೂಟ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಎಷ್ಟು ಸಂಖ್ಯೆಯನ್ನು ಗಳಿಸಬಹುದು, ನಂಬರ್ ಎಷ್ಟು ಎನ್ನುವುದು ಈಗ ಹೆಚ್ಚು ಕುತೂಹಲದ್ದು. ಆದರೆ ಜನರು ಬಿಜೆಪಿಯ ಆಡಳಿತ ನೀತಿಯನ್ನ ಸಂಪೂರ್ಣವಾಗಿ ಈ ಸಲ ತಿರಸ್ಕರಿಸುತ್ತಾರೆ ಎನ್ನುವಂಥ ಸುದ್ದಿಗಳು ಬಲವಾಗಿ ಕೇಳಿಬರ್ತಾ ಇವೆ. ಪಾರ್ಟಿಗಳು ತಮ್ಮ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳಲು ಏನೆಲ್ಲ ಮಾಡಬಹುದು, ಆದರೆ ಜನರಿಗೆ ಇದರಿಂದ ಏನು ಪ್ರಯೋಜನ, ಅವರು ಅನುಭವಿಸುತ್ತಿರುವ ಕಷ್ಟ ಅವರೇ ಅನುಭವಿಸಬೇಕು ಎನ್ನುವುದು ಮತದಾರರಿಗೂ ಗೊತ್ತಿದೆ. ಪಾರ್ಲಿಮೆಂಟ್ ಚುನಾವಣೆಯ ಫಲಿತಾಂಶ ಈ ಸಲ ಮತದಾರರ ಫಲಿತಾಂಶ ಆಗಲಿದೆ ಎನ್ನುವುದು ಈ ಸಲದ ಚುನಾವಣೆಯ ವಿಶೇಷತೆಗಳಲ್ಲೊಂದು. ಇದೇ ವೇಳೆ ಮಹಾರಾಷ್ಟ್ರದಲ್ಲಿ NCPಯ ಶರದ್ ಪವಾರ್ ಅವರು ತನ್ನ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನ ಪ್ರಕಟಿಸಿದ್ದಾರೆ. ಮಹಾವಿಕಾಸ್ ಅಘಾಡಿಯ ಒಂದು ರ್ಯಾಲಿಯ ವೇಳೆ ತನ್ನ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ಅವರು ಬಿಡುಗಡೆಗೊಳಿಸಿದ್ದಾರೆ. ಬಹುತೇಕ ಚುನಾವಣಾ ಆಯೋಗ ಮಾರ್ಚ್ 14-15 ತಾರೀಕಿನೊಳಗೆ ಲೋಕಸಭಾ ಚುನಾವಣೆಯನ್ನು ಘೋಷಿಸಲಿದೆ. ವಿಶೇಷ ಅಂದರೆ ಇದೇ ವೇಳೆ ಚುನಾವಣಾ ಆಯುಕ್ತರಲ್ಲಿ ಒಬ್ಬರಾದ ಅರುಣ್ ಗೋಯಲ್ ತನ್ನ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಕಾಂಗ್ರೆಸ್ ಗೋಯಲ್ ಅವರ ರಾಜೀನಾಮೆಗೆ ಮೋದಿ ಸರ್ಕಾರದ ಒತ್ತಡ ಇತ್ತು ಎಂದು ಹೇಳುತ್ತಿದೆ. ಈ ಹಿಂದೆ ಆಯುಕ್ತರಾಗಿದ್ದ ಅಶೋಕ್ ಲಾವಾಸ ಅವರು ಕೂಡ ತನ್ನ ಆಯುಕ್ತ ಸ್ಥಾನಕ್ಕೆ ಅರ್ಧದಲ್ಲೇ ರಾಜೀನಾಮೆ ನೀಡಿದ್ದು ನಡೆದಿತ್ತು. ಬಾರಾಮತಿ ಕ್ಷೇತ್ರದಿಂದಲೇ NCP ಕಾರ್ಯಾಧ್ಯಕ್ಷೆ ಸುಪ್ರಿಯಾ ಸುಳೆ ಸ್ಪರ್ಧಿಸಲಿದ್ದಾರೆ. ಚುನಾವಣಾ ಬಾಂಡಿನ ವಿವರಗಳನ್ನು ಬಹಿರಂಗಪಡಿಸುವ ಅವಧಿಯನ್ನು ವಿಸ್ತರಿಸುವಂತೆ ಸುಪ್ರೀಂ ಕೋರ್ಟಿನ ಮುಂದೆ ಸ್ಟೇಟ್ ಬ್ಯಾಂಕ್ ಇಟ್ಟಿರುವ ಕಾರಣವನ್ನು ಬಾಲಿಶ ಎಂದು ಸುಪ್ರೀಂ ಕೋರ್ಟಿನ ಹಿರಿಯ ವಕೀಲ ಕಪಿಲ್ ಸಿಬ್ಬಲ್ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ಪ್ರಶಾಂತ್ ಭೂಷಣ್ ಅವರು ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ದೇಶದ ಪರಿಸ್ಥಿತಿಯನ್ನು ಉತ್ತಮಪಡಿಸಬಹುದು ಎಂದು ತಿಳಿದಿದ್ದೇನೆ. ರಾಹುಲ್ರಿಗೆ ಉತ್ತಮ ವರ್ಚಸ್ಸಿದೆ, ಅವರ ಮಾತುಗಳು ಕೆಲಸಗಳು ನಿರೀಕ್ಷೆ ಹುಟ್ಟಿಸುತ್ತಿವೆ. ಪ್ರತಿಪಕ್ಷದ ಮುಂದೆ ಹಲವಾರು ದೌರ್ಬಲ್ಯಗಳಿದ್ದರೂ ಸಮಸ್ಯೆಗಳಿದ್ದರೂ ಇಂಡಿಯಾ ಕೂಟವೇ ಮುಂದಿನ ಚುನಾವಣೆಯಲ್ಲಿ ಗೆಲ್ಲಲಿದೆ ಎಂದು ಹೇಳುತ್ತಾರೆ. ಮೋದಿಜಿಯವರು ED CBI ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಮೂಲಕ ಗೆಲ್ಲುವುದು ಎಂದು ಅವರು ಕೇರಳದ ಕೊಚ್ಚಿಯಲ್ಲಿ ಇತ್ತೀಚೆಗೆ ಹೇಳಿದರು. ಮಾಜಿ ಕ್ರಿಕೆಟಿಗ ಯೂಸುಫ್ ಪಠಾಣ್ ಅವರು ಪಶ್ಚಿಮ ಬಂಗಾಳದ ಕಾಂಗ್ರೆಸ್ನ ಅಧ್ಯಕ್ಷ ಅಧೀರ್ ರಂಜನ್ ಚೌಧರಿಯ ವಿರುದ್ಧ ಚುನಾವಣೆಯಲ್ಲಿ ಬಹ್ರಾಮ್ ಕ್ಷೇತ್ರದಿಂದ ಸ್ಪರ್ಧಿಸಲಿದ್ದಾರೆ. ಮಮತಾ ಬ್ಯಾನರ್ಜಿ ಅವರು ಯೂಸುಫ್ ಪಠಾಣ್ ರವರಿಗೆ ಬಹ್ರಾಂಪುರದಿಂದ ಟಿಕೆಟ್ ನೀಡಿದ್ದಾರೆ. ಮೂಲತಃ ಗುಜರಾತಿನವರಾದ ಯೂಸುಫ್ ಪಠಾಣ್ರು ಒಂದು ವೇಳೆ ಬಿಜೆಪಿ ಸೇರುತ್ತಿದ್ದರೆ ಗುಜರಾತಿಂದಲೇ ಸ್ಪರ್ಧಿಸಿ ಗೆಲ್ಲಬಹುದಿತ್ತು. ಆದರೆ ದೀದಿಗೆ ತನ್ನ ವಿರುದ್ಧ ಗುರುಗುಡುವ ಅಧೀರ್ ರಂಜನ್ ಚೌಧರಿ ಅವರನ್ನು ಸೋಲಿಸಬೇಕಾಗಿದೆ. ಅದಕ್ಕಾಗಿ ಯೂಸುಫ್ರನ್ನು ಬಹ್ರಾಂಪುರದಿಂದ ಜನರ ಮುಂದೆ ಪಣಕ್ಕಿಟ್ಟಿದ್ದಾರೆ. ತೃಣಮೂಲ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ ಅಭಿಷೇಕ್ ಬ್ಯಾನರ್ಜಿ ಹಾರ್ಬರ್ ಕ್ಷೇತ್ರದಿಂದ ಸ್ಪರ್ಧಿಸಲಿದ್ದಾರೆ. ಹಣ ಪಡೆದು ಪ್ರಶ್ನೆ ಕೇಳಿದ ಆರೋಪದಲ್ಲಿ ಸಂಸತ್ತಿನಿಂದ ಅನರ್ಹಗೊಂಡ ಮಹುವಾ ಮೊಯಿತ್ರಾ ಕೃಷ್ಣನಗರದಿಂದ ಟಿಕೆಟ್ ಪಡೆದಿದ್ದಾರೆ.
ಇದೇ ವೇಳೆ ಹರಿಯಾಣದ ಬಿಜೆಪಿ ಸಂಸದ ಬ್ರಿಜೇಂದ್ರ ಸಿಂಗ್ ಅವರು ಬಿಜೆಪಿಗೆ ರಾಜೀನಾಮೆ ನೀಡಿ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ಕಾಂಗ್ರೆಸ್ ಸದಸ್ಯತ್ವವನ್ನು ಸ್ವೀಕರಿಸಿದರು. ಇವರು ಬಿಜೆಪಿಯ ಹಿರಿಯ ನಾಯಕ ಮಾಜಿ ಕೇಂದ್ರ ಸಚಿವ ಚೌಧರಿ ಬೀರೇಂದ್ರ ಸಿಂಗ್ರ ಪುತ್ರರಾಗಿದ್ದಾರೆ. ಒಡಿಶಾದಲ್ಲಿ ಬಿಜು ಜನತಾ ದಳ ಮತ್ತು ಬಿಜೆಪಿಯ ನಡುವಿನ ಸೀಟು ಹೊಂದಾಣಿಕೆ ಮುರಿದು ಬಿದ್ದಿದೆ. ಒಡಿಶಾದ 21 ಸೀಟುಗಳಲ್ಲಿ 14 ಸೀಟುಗಳನ್ನು ಬಿಜೆಪಿ ಕೇಳಿತು. ಬಿಜು ಜನತಾ ದಳ ಒಪ್ಪಿಲ್ಲ. 400 ಸೀಟುಗಳನ್ನು ಗೆಲ್ಲುವ ಗುರಿಯನ್ನು ಹೊಂದಿರುವ ಬಿಜೆಪಿ ಪ್ರಾದೇಶಿಕ ಘಟಕ ಪಕ್ಷಗಳಿಗೆ ಕಡಿಮೆ ಸೀಟುಗಳನ್ನು ಕೊಡಲು ನೋಡುತ್ತಿದೆ. ಲೋಕಸಭಾ ಚುನಾವಣೆ ಹತ್ತಿರವಾಗುತ್ತಿದ್ದಂತೆ ಇಂಡಿಯಾ ಕೂಟದಲ್ಲಿ ಕೆಲವರು ದೂರ ನಿಂತು ಪರಸ್ಪರ ಚುನಾವಣೆಯಲ್ಲಿ ಸ್ಪರ್ಧಿಸಲು ನಿಂತಿರುವುದು ಇತ್ತೀಚೆಗಿನ ಬೆಳವಣಿಗೆ. ಬಿಜೆಪಿಯಿಂದಲೂ ಕೆಲವರು ಸೀಟು ಸಿಗದೆ ಬೇರೆ ಬೇರೆ ಪಕ್ಷಗಳಿಗೆ ಹೋಗ್ತಾ ಇದ್ದಾರೆ. ಅಂತೂ ಮತದಾರನೇ ಅಂತಿಮ ತೀರ್ಪು ನೀಡುವವನು. ಯಾರೊಂದಿಗೆ ಸೇರಿದರೂ ಬೆಲೆ ಏರಿಕೆ, ನಿರುದ್ಯೋಗದಿಂದ ತತ್ತರಿಸುತ್ತಿರುವುದು ಸಾಮಾನ್ಯ ಜನರು. ಮೋದಿ ಸರ್ಕಾರದ ಕೆಟ್ಟ ನೀತಿ, ಹಿಂದುತ್ವ ಧ್ರುವೀಕರಣ ನೀತಿಯ ವಿರುದ್ಧ ಜನ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಮತ ಚಲಾಯಿಸಲಿದ್ದಾರೆ. ನಿರುದ್ಯೋಗದ ಆ ಕಾವು, ಆ ಬೇಗೆ ಜನರೇ ಅನುಭವಿಸ್ತಾ ಇರುವುದು. ಬೆಲೆ ಏರಿಕೆಯ ನೋವು ಮನೆಯಲ್ಲೂ ಇವತ್ತು ಕಾಡ್ತಾ ಇದೆ. ವೀಕ್ಷಕರೇ, ನಿಮ್ಮ ಅಭಿಪ್ರಾಯ ಏನು? ಸುದ್ದಿಗುಂದು ಕಾರ್ಯಕ್ರಮದಲ್ಲಿ ಇವತ್ತಿನ ಚರ್ಚೆ ಇಷ್ಟೇ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ರಫವಂಚಿ. ಜೈ ಭಾರತ್.